ನಾವೆಲ್ಲ ಮನುಷ್ಯರು ಹೇಗೆ ಅಂದ್ರೆ ನಮಗೆ ಒಳ್ಳೇದಾಗ್ಬಿಟ್ರೆ ಸಾಕಪ್ಪ, ಬೇರೆಯವ್ರಿಗಂತೂ ಒಳ್ಳೇದಾಗೋದೇ ಬೇಡ ಅನ್ನುವಂಥ ಜನ. ಅದ್ರೂ ನಮ್ಗೆ ಒಳ್ಳೇದಾಗ್ಲಿಲ್ಲ ಅಂದ್ರೂ ಪರವಾಗಿಲ್ಲ, ಬೇರೆಯವ್ರಿಗಂತೂ ಒಳ್ಳೇದಾಗಬಾರ್ದು ಅನ್ನುವಂಥ ಮೆಂಟಾಲಿಟಿಯಲ್ಲೇ ನಮ್ಮ ಜೀವನವನ್ನ ಸಾಗಿಸ್ತಾ ಇರ್ತೀವಿ. ಅಂಥದ್ದೇ ಒಬ್ಬ ವ್ಯಕ್ತಿಯ ಕಥೆಯನ್ನ ನಿಮ್ಗೆ ಹೇಳ್ತೀನಿ. ಒಬ್ಬ ವ್ಯಕ್ತಿ ಒಂದು ಊರಲ್ಲಿ ಒಂದು ಕಿರಾಣಿ ಅಂಗಡಿಯನ್ನ ಇಟ್ಕೊಂಡಿರ್ತಾನೆ. ಆ ಸುತ್ತಲೇ ಇರುವಂತ ಏರಿಯಾಗೆ ಅವನೊಬ್ಬರದೇ ಕಿರಾಣಿ ಅಂಗಡಿ ಆಗಿರುತ್ತೆ. ಜನ ಕೂಡ ಬಂದು ಬಿಸ್ನೆಸ್ ಮಾಡ್ತಾರೆ, ಅವನಿಗೆ ಒಳ್ಳೆ ಲಾಭ ಇರುತ್ತೆ, ಚೆನ್ನಾಗಿ ದುಡಿತಾ ಇರ್ತಾನೆ. ಹೀಗೆ ದಿನ ಕಳೀತಾ ಕಳೀತಾ ಅವನ ಕಿರಾಣಿ ಅಂಗಡಿ ಎದುರು ಒಂದು ಡಿಪಾರ್ಟ್ಮೆಂಟಲ್ ಸ್ಟೋರ್ ಆಗುತ್ತೆ. ಅವನಿಗೆ ತಲೆ ಕೆಟ್ಟೋಗ್ಬಿಡುತ್ತೆ, ಇದೇನಿದು ಈ ಸುತ್ತ ಏರಿಯಾ ಆಗಿದ್ದು ನನ್ನ ಒಂದೇ ಕಿರಾಣಿ ಅಂಗಡಿ, ನನಗೆ ಒಳ್ಳೆ ಬಿಸ್ನೆಸ್ ಆಗ್ತಾ ಇತ್ತು, ಈಗ ನೋಡಿದ್ರೆ ಎದುರುಗಡೆ ಡಿಪಾರ್ಟ್ಮೆಂಟಲ್ ಸ್ಟೋರ್ ಬಂದ್ಬಿಟ್ಟಿದೆ. ಅರೆ ನನಗೆ ಬಿಸ್ನೆಸ್ ಆಗಿಲ್ಲ ಅಂದ್ರೆ ಹೇಗೆ, ನಾನು ಇದನ್ನೇ ನಂಬ್ಕೊಂಡು ಬದುಕ್ತಾ ಇದ್ದೀನಿ ಅಂತ ಹೇಳಿ ತುಂಬಾ ಅಸಂಪ್ಷನ್ ಅಲ್ಲೇ ಜೀವನ ನಡೆಸ್ತಾ ಇರ್ತಾನೆ. ಸರಿ, ಒಬ್ಬ ದೊಡ್ಡ ವ್ಯಕ್ತಿ ಹತ್ರ ಹೋಗಿ ನಾನು ಇದನ್ನ ಕೇಳೋಣ ಅಂತ ಹೇಳಿ ಹೋಗ್ತಾನೆ. ಆಗ ದೊಡ್ಡ ವ್ಯಕ್ತಿ ಹತ್ರ ಇವ್ನು ಹೇಳ್ತಾನೆ, ಈ ತರ ನಾನು ಚೆನ್ನಾಗಿ ನಡ್ಸ್ಕೊಂಡು ಹೋಗ್ತಿದ್ದೆ ಬಿಸ್ನೆಸ್ ನ, ಆದ್ರೆ ನಾನು ಕಿರಾಣಿ ಅಂಗಡಿ ಎದುರುಗಡೆ ಒಬ್ಬ ಡಿಪಾರ್ಟ್ಮೆಂಟಲ್ ಸ್ಟೋರ್ ಅಂತ ಬಂದ್ಬಿಟ್ಟಿದ್ದಾರೆ, ನನಗೆ ಬಿಸ್ನೆಸ್ ಆಗಲ್ಲ, ನನಗೆ ಇದನ್ನೇ ನಂಬ್ಕೊಂಡು ನಾನು ಬದುಕನ್ನ ನಾನು ಸಾಗಿಸ್ತಾ ಇದ್ದೀನಿ, ನನ್ನ ಕುಟುಂಬ ಕೂಡ ನಾನೇನು ಲಾಭ ತರ್ತೀನಿ ಅದಕ್ಕೆ ಜೀವನ ನಡೆಸ್ತಾ ಇದೆ, ಹಿಂಗಾದ್ರೆ ಚೆನ್ನಾಗಿ ಕಾಣಲ್ಲ ಅಂತ. ಆಗ ದೊಡ್ಡ ವ್ಯಕ್ತಿ ಹೇಳ್ತಾರೆ, ಇಲ್ಲ ಹಂಗೆಲ್ಲ ಆಗಲ್ಲ, ನೀನ್ ಹೋಗು ಅಂತ. ಆದ್ರೂ ಆ ವ್ಯಕ್ತಿ ಕೇಳಿದೆ, ಇಲ್ಲ ಇಲ್ಲ ನಿಮ್ಗೆ ಗೊತ್ತಿಲ್ಲ, ನನಗೆ ಬಿಸ್ನೆಸ್ ಆಗಲ್ಲ, ಅದು ದೊಡ್ಡ ಶಾಪ್, ನನಗೆ ಯಾವಾಗ್ಲೂ ಜನ ಬರ್ತಾ ಇದ್ರು, ಈಗ ಎಲ್ಲ ಜನ ಆ ಕಡೆ ಹೋಗ್ಬಿಡ್ತಾರೆ ಅಂತ ಹೇಳಿ ಬರೀ ಅಸಂಪ್ಷನ್ ಮಾತುಗಳನ್ನೇ ಹೇಳ್ತಾ ಇರ್ತಾರೆ. ಆಗ ಆ ದೊಡ್ಡ ವ್ಯಕ್ತಿ ಹೇಳ್ತಾರೆ, ಸರಿ ಒಂದ್ ಕೆಲಸ ಮಾಡು, ನೀನು ಡೈಲಿ ನಿನ್ನ ಅಂಗಡಿಯನ್ನ ಶುರು ಮಾಡುವಾಗ ಆಚೆ ನಿಂತ್ಕೊಂಡು ದೇವರಿಗೆ ಪ್ರಾರ್ಥನೆ ಮಾಡು, ನನ್ನ ಅಂಗಡಿಗೆ ಬಿಸ್ನೆಸ್ ಚೆನ್ನಾಗಾಗ್ಲಿ ಅಂತ. ಅದೇ ರೀತಿ ಎದುರುಗಡೆ ಇರುವಂತಹ ಡಿಪಾರ್ಟ್ಮೆಂಟಲ್ ಸ್ಟೋರ್ ಅನ್ನು ಕೂಡ ಒಳ್ಳೆ ಬಿಸ್ನೆಸ್ ಆಗ್ಲಿ ಅಂತ. ಇವನ್ ಇದೇನಿದು, ನಾನು ಯಾಕೆ ಹಂಗೆ ಕೇಳ್ಬೇಕು, ನನ್ಗೊಬ್ಬ ಕಾಂಪಿಟೇಟರ್ ಅವನು, ಅವನಿಗೆ ನಾನು ಒಳ್ಳೇದಾಗ್ಲಿ ಅಂತ ಹಿಂಗ್ ಕೇಳಿ ಅಂತ ಹೇಳ್ತಾರೆ. ಇಲ್ಲ ನೀನು ಇದನ್ನ ಮಾಡಿ ನೋಡು ಅಂತ ಹೇಳ್ತಾರೆ. ಅದೇ ರೀತಿ ಅವ್ನು ಬರ್ತಾನೆ, ಸಹಜವಾಗಿ ನೆಕ್ಸ್ಟ್ ಡೇ ಅಂಗಡಿಯನ್ನು ತೆಗಿತಾನೆ, ಆಚೆ ನಿಂತ್ಕೊಂಡು ಪ್ರಾರ್ಥನೆ ಮಾಡ್ತಾನೆ, ದೇವರೇ ನನಗೆ ಬಿಸ್ನೆಸ್ ಚೆನ್ನಾಗಾಗತ್ತನ ಮಾಡು ಅಂತ. ಎದುರುಗಡೆ ಇದ್ದಂತಹ ಡಿಪಾರ್ಟ್ಮೆಂಟಲ್ ಸ್ಟೋರ್ ಸರಿ ಅವನು ಚೆನ್ನಾಗಿರೋ ಮಾಡು ಅಂತ ಹೇಳಿ ಬೇಕಾಗುತ್ತೆ ಹೇಳ್ಬಿಡ್ತಾನೆ. ಸೆಕೆಂಡ್ ಡೇ ಬರ್ತಾನೆ, ಸೆಕೆಂಡ್ ಡೇನು ಕೂಡ ದೇವರೇ ನನಗೆ ಚೆನ್ನಾಗಿರೋ ತರ ಮಾಡು, ಬಿಸ್ನೆಸ್ ಚೆನ್ನಾಗೋ ತರ ಮಾಡು, ಸರಿ ಆ ಡಿಪಾರ್ಟ್ಮೆಂಟಲ್ ಸ್ಟೋರ್ ಕೂಡ ಚೆನ್ನಾಗಿರೋ ತರ ಮಾಡು ಅಂತ ಮತ್ತೆ ಬೇಕಾಗುತ್ತೆ ಮಾತಾಡ್ತಾನೆ. ಮೂರನೇ ದಿನ ಬರ್ತಾನೆ, ಅದೇ ರೀತಿ ಪ್ರಾರ್ಥನೆ ಮಾಡ್ತಾನೆ, ದೇವರೇ ನನಗೆ ಈ ಕಿರಾಣಿ ಅಂಗಡಿ ಚೆನ್ನಾಗೋ ತರ ಮಾಡ್ಕೊಡು, ಹಾಗೆ ಆ ಎದುರುಗಡೆ ಇರುವಂತಹ ಡಿಪಾರ್ಟ್ಮೆಂಟ್ ಸ್ಟೋರ್ ಕೂಡ ಚೆನ್ನಾಗಿ ಬಿಸ್ನೆಸ್ ಆಗೋ ತರ ಮಾಡು ಅಂತ ಹೇಳಿ ಮನಸ್ಸಿನಿಂದ, ಶುದ್ಧ ಮನಸ್ಸಿನಿಂದ ಹೇಳ್ತಾನೆ. ಇದಾಗಿ ದಿನ ಕಳೀತಾ 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 ಆ ಎದುರಿಗಿದ್ದಂತಹ ಡಿಪಾರ್ಟ್ಮೆಂಟಲ್ ಸ್ಟೋರ್ ಒಂದು ಸೂಪರ್ ಮಾರ್ಕೆಟ್ ಮಾಡ್ಬೇಕು ಅಂತ ಹೇಳಿ ಎದುರುಗಡೆ ಇದ್ದಂತಹ ಕಿರಾಣಿ ಅಂಗಡಿನ ಮಾಲೀಕ ಅವನಿಗೆ ಅದನ್ನ ಬರ್ಕೊಡ್ತಾನೆ. ಇದರ ಸಾರಾಂಶ ಏನು ಅಂದ್ರೆ, ನಾವು ಒಳ್ಳೇದ್ ಮಾಡ್ಬೇಕು ಅಥವಾ ಕೆಟ್ಟದ್ ಮಾಡ್ಬೇಕು ಇದೆಲ್ಲ ಮ್ಯಾಟರ್ ಆಗೋದು. ನನಗೆ ನಾನು ಒಳ್ಳೇದನ್ನ ಪ್ರಾರ್ಥನೆ ಮಾಡ್ಕೊಂಡಾಗ ಎದುರುಗಡೆ ಇರುವಂತಹ ವ್ಯಕ್ತಿಗೂ ಕೂಡ ನಾವು ಅದೇ ರೀತಿ ಪ್ರಾರ್ಥನೆ ಮಾಡ್ಬೇಕು. ಅದು ನಮ್ಮ ಶತ್ರು ಆಗಿರ್ಲಿ, ಸ್ನೇಹಿತರಾಗಿರ್ಲಿ, ಅಥವಾ ಯಾರೇ ಆಗಿರ್ಲಿ, ಅವ್ರಿಗೂ ಕೂಡ ಒಳ್ಳೇದನ್ನ ಮಾಡಪ್ಪ ಅಂತ ಕೇಳ್ಕೊಂಡಾಗ ಮಾತ್ರ ದೇವರು ನಮ್ಮ ಪ್ರಾರ್ಥನೆಯನ್ನ ಕೇಳಿಸ್ಕೊಂಡು ನಮ್ಮ ಸಂಪೂರ್ಣವಾಗಿ ನಾವ್ ಏನ್ ಅಂದ್ಕೊಂಡಿದೀವಿ ಅದನ್ನ ಫುಲ್ಫಿಲ್ ಮಾಡ್ತಾನೆ. ನಾವು ಅಸಂಪ್ಷನ್ ಅಲ್ಲೇ ನಮ್ಮ ಬದುಕನ್ನ ಸಾಗಿಸ್ತಾ ನನ್ಗೆ ಹಿಂಗಾಗ್ಬೋದು, ನನ್ಗೆ ಹಂಗಾಗ್ಬೋದು, ನನ್ಗೆ ಇವ್ರ ಕಾಂಪಿಟೇಟರು, ನನ್ಗೆ ಆಗೋದೇ ಇಲ್ಲ ಅಂತಂದಾಗ ದೇವರು ನಮಗೂ ಒಳ್ಳೇದ್ ಮಾಡಲ್ಲ, ನಮ್ಮ ಆಲೋಚನೆಗಳನ್ನ ಯಾವತ್ತೂ ಕೂಡ ತಿಳಿಸ್ಕೊಡಲ್ಲ. ಸ್ವಲ್ಪ ಯೋಚನೆ ಮಾಡಿ.